ನಮಸ್ಕಾರ ಎಲ್ರಿಗೂ. ಇವತ್ತು ರೀ ನಾವು ನಿಮ್ಗೆ ಎರಡು ರೀತಿಯಾದಂತಹ ರಸಮ್ ರೆಸಿಪಿನ ಮಾಡಿ ತೋರ್ಸಾತೀವಿ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ ಈ ರಸಮ್ಮ. ನೀವೇನಾರ ಟ್ರೈ ಮಾಡಿರ ಭಾಳ ಇಷ್ಟಪಟ್ಬಿಡ್ತೀರಿ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ದಾಗ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಬೇಕ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಬೇಕ್ರಿ. ಸ್ವಲ್ಪ ಮೆತ್ತೆ ಕಾಳನ್ನು ಇದ್ರಾಗ ಹಾಕ್ಕೋಬೇಕ್ರಿ. ಈಗ ನಾವು ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಸೇರಿಸಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ರಿ. ಅದಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಅದನ್ನೂ ಸೇರಿಸಿದ್ರೆ ಆಯಿತು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕ್ರಿ. ಈಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಕೈತ್ರಿ. ನೋಡಿರಿ, ಇದನ್ನ ಮಿಕ್ಸಿ ಜಾರ್ನ ಮುಚ್ಚಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ದಪ್ಪಾಗಿದ್ರೆ ನಡಿತೈತಿ. ಇದನ್ನು ನಾವು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡಿಟ್ಕೊಂಡು ಆದಮೇಲೆ ಒಂದು ಪಾತ್ರೆ ಒಳಗೆ ನಾವು ಇದನ್ನ ತೆಗೆದಿಟ್ಕೋಬೇಕು. ನೋಡಿರಿ, ಪೂರ್ತಿ ಸಣ್ಣಾಗಿಲ್ರಿ ಅದು. ನೋಡಿರಿ, ಅದನ್ನು ಸ್ವಲ್ಪ ಅವಳು ಚವಳು ಅಂತಾರಲ್ಲ ಅದ ತೀರ ಐತಿ. ಅದನ್ನು ನಾವು ಪಾತ್ರೆ ಒಳಗೆ ಹಾಕಿ ಅದಕ್ಕೆ ನೀರನ್ನು ಸೇರಿಸ್ಕೊಳತ್ತೀವಿ. ರಸಮ್ನ ನೀರು ಎಷ್ಟು ಇರ್ತೈತೆ ನೋಡಿರಿ ಅಷ್ಟು ಚಲೋನ ಆಗ್ತೈತಿ. ತೆಳ್ಳಗಿರ್ತೈತಿ ಅಲ್ರಿ ರಸಮ್. ಸೊ ಅದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನ ಸೇರಿಸ್ಕೊಂಡು ಆದಮೇಲೆ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಬೇಕು. ಆಮೇಲೆ ಸ್ವಲ್ಪ ಬೆಲ್ಲನೂ ಹಾಕೋರಿ. ಹಾಕಿದ ಆದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಪೆಪ್ಪರ್ ರಸಮ್ ಐತ್ರಿ. ಪೆಪ್ಪರ್ ರಸಮ್ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡ್ರಿ. ಈಗ ಹಾಕಿ ಮತ್ತು ಇದನ್ನು ಚೆನ್ನಾಗಿ ತಿರುವ್ಯಾಡಿ ಮಸ್ತಾಗಿ ಕುದಿಸ್ಬೇಕ್ರಿ. ಇದನ್ನ ಕುದಿಸಿದ್ರೆ ರೀ ಮಸ್ತಾದಂತಹ ಈ ಪೆಪ್ಪರ್ ರಸಮ್ನ ರೆಡಿ ಆಗಿಬಿಡ್ತೈತಿ. ಈಗ ನೋಡಿರಿ, ಈ ಥರ ಚೆನ್ನಾಗಿ ಇದಕ್ಕೆ ಕುದಿ ಬರಬೇಕು. ನಿಮ್ಗೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕೋರಿ. ಹಂಗೆ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಕಮ್ಮಿ ಬೇಕು ಅಂತಂದ್ರೆ ಅದು ಮಾಡ್ರು ನಡಿತೈತಿ. ಈಗ ಅದಕ್ಕೆ ನಾವು ಸ್ವಲ್ಪ ಲಿಂಬೆ ರಸನ ಸೇರಿಸ್ಕೋಬೇಕ್ರಿ. ಸೇರಿಸಿದ ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ನಾವು ಒಂದು ಸತಿ ಮಿಕ್ಸ್ ಕೊಡಬೇಕಾಕೈತಿ. ಇದಕ್ಕೆ ಒಂದು ಒಗ್ಗರಣೆ ಇದ್ರೆ ಇನ್ನೂ ಈ ರಸಮ್ ಟೇಸ್ಟಿಯಾಗಿ ಹತ್ತೈತಿ. ಸೊ ಅದಕ್ಕೆ ಇಲ್ಲಿ ಒಂದು ಒಗ್ಗರಣೆ ಫ್ಯಾನ್ ಒಳಗೆ ಸಾಸಿವೆ ಆಮೇಲೆ ಇಂಗು ಕೆಂಪು ಮೆಣಸಿನ್ಕಾಯಿನ ಹಾಕ್ರಿ. ಆಮೇಲೆ ಅದಕ್ಕೆ ಕರಿಬೇವನ್ನ ಸೇರಿಸಿ ಮತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿ ಈ ರಸಮ್ದಾಗ ತಂದು ಸುರುಗಿಬಿಡ್ರಿ. ಈ ಥರ ಹಾಕಿದ ಆದಮೇಲೆ ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಸಾಸಿವೆ ಅದು ಈ ರಸಮ್ ಜೊತೆ ಚೆನ್ನಾಗಿ ಕುಡ್ಕೊಳ್ತಾರ ನಾವು ಇದನ್ನು ಈ ಥರ ಮಿಕ್ಸ್ ಮಾಡಿದ್ರೆ ಮಸ್ತಾದಂತಹ ಪೆಪ್ಪರ್ ರಸಮ ರೆಡಿ ಆಯ್ತು ನೋಡ್ರಿ. ಈಗ ಒಂಥರ ರಸಮ್ ನೋಡಿದ್ರಲ್ಲ, ಇನ್ನೊಂದು ಥರ ರಸಮ್ನ ಯಾವ ರೀತಿ ಮಾಡೋದಂತೇಳಿ ನಿಮಗೆ ತೋರಿಸ್ತೀವಿ. ಇದು ಟೊಮೆಟೊ ರಸಮ್ ರೀ. ಭಾಳ ಅಂದ್ರೆ ಭಾಳ ಅನ್ನದ ಬಿಸಿ ಅನ್ನದ ಜೊತೆ ಈ ರಸಮ್ ತಿಂದ್ರೆ ತಿಕ್ಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಸೊ ಹಂಗಾರ ಈ ಟೊಮೆಟೊ ರಸಮ್ನ ಹೆಂಗೆ ಮಾಡೋದಂತ ನೋಡ್ರಿ ಬರ್ರಿ. ಇಲ್ಲಿ ಮೊದಲಿಗೆ ಟೊಮೆಟೊನ ತೊಗೊಳತ್ತೀವಿ ನಾವು. ಅದರದ್ದು ಏನು ಆಯಿ ಇರ್ತೈತಲ್ಲ ಟೊಮೆಟೊದ, ಅದನ್ನು ತುಂಬ ಅಂತ ಕರಿತಾರಲ್ಲ, ಅದನ್ನು ತಕ್ಕೋಬೇಕ್ರಿ. ತೆಗೆದ ಈ ರೀತಿ ನಾವು 4 ಪೀಸಾಗಿ ಕಟ್ ಮಾಡ್ಕೋಬೇಕು. ವೆಡ್ಜಸ್ದಾಗ ನೀವು ಇದನ್ನು ಪೂರ್ತಿ ಚೆನ್ನಾಗಿ ಕಟ್ ಮಾಡ್ಕೊರಿ ಟೊಮೆಟೊನ. ನೋಡಿರಿ, ಈ ಥರ ನಾವು ಟೊಮೆಟೊನ ಕಟ್ ಮಾಡ್ಕೊಳತ್ತೀವಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟಕ್ಕೆ ತೊಗೋರಿ. ಇಲ್ಲಿ ನಾವು ಒಂದು 3 ದೊಡ್ಡ ಟೊಮೆಟೊನ ತೊಗೊಂಡು ಅದನ್ನು ಈ ಥರ 4 ಪೀಸಾಗಿ ಕಟ್ ಮಾಡ್ಕೊಂಡಿವ್ರಿ ವೆಡ್ಜಸ್ದಾಗ. ಆಮೇಲೆ ಅದಕ್ಕೆ ನೀರನ್ನು ಸೇರಿಸಿ ಬಾಯ್ಲ್ ಮಾಡೋಕೆ ಇಡಬೇಕಾಕೈತೆ ನೋಡಿರಿ. ಈಗ ಟೊಮೆಟೊನ ನಾವು ಕುದ್ಸಾಕ ಇಟ್ಟಿವು. ಅವ ಭಾಳತ್ತೇನು ಹತ್ತಂಗಿಲ್ಲ, ಒಂದು 2-3 ನಿಮಿಷ ಅದನ್ನ ಬೇಯಿಸಿದ್ರೆ ಆಯಿತು. ಆಮೇಲೆ ಈ ಕಡೆ ಒಂದು ಪ್ಯಾನ್ ಒಳಗೆ ಕಾಳು ಮೆಣಸ್ರಿ, ಆಮೇಲೆ ಜೀರಿಗೆ, ಧನಿಯಾ ಕಾಳು, ಸ್ವಲ್ಪ ಮೆಂತೆ ಕಾಳನ್ನು ಹಾಕಿ ಹುರಿಬೇಕ್ರಿ. ನೋಡಿರಿ, ಇವನ್ನ ಚೆನ್ನಾಗಿ ನೀವು ಹುರಿಬೇಕಾಕೈತಿ. ಹುರಿದ ಆದಮೇಲೆ ನೋಡಿರಿ, ಇದು ಪೂರ್ತಿ ಅದ್ರ ಏನು ವಾಸನೆ ಇರ್ತೈತ್ರಲ್ಲ ಅದು ಸ್ವಲ್ಪ ಹೋಗುತ್ತನ ನಾವು ಇದನ್ನು ಹುರಿಬೇಕು. ಆಮೇಲೆ ಚಂದ ಸ್ಮೆಲ್ ಬರಾಕತ್ತೈತ್ರಿ. ಅವಾಗ ಆತಂತ ಅರ್ಥ. ಅದನ್ನು ಈಗ ನಾವು ಕುಟಾಣಿ ಒಳಗೆ ಸೇರಿಸಿ ಇದನ್ನು ಸ್ವಲ್ಪ ಕುಟ್ಕೋಬೇಕಾಕೈತಿ. ನೋಡ್ರಿ, ಕುಟ್ಟಿದಾದ್ಮೇಲೆ ತೆಗೆದಿಟ್ಕೊಂಡಿವು. ಹಂಗೆ ನಿಮ್ಗೆ ಬೇಕಂದ್ರೆ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡ್ರು ನಡಿತೈತಿ. ಈಗ ಟೊಮೆಟೊ ಏನು ನಾವು ಬೇಯಿಸಿ ಇಟ್ಕೊಂಡಿದ್ದಿರಲ್ಲ ಅದರದ್ದು ನಾವು ಮೇಗೇನು ಸಿಪ್ಪೆ ಇರ್ತೈತೆ ನೋಡ್ರಿ, ಅದನ್ನು ತೆಗೆದ ಕೈಯಿಂದ ಈ ಥರ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಮಾಡಿಟ್ಟಂತಹ ಮಸಾಲಾನ ಸೇರಿಸ್ಬೇಕ್ರಿ. ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಬೆಲ್ಲನ ಸೇರಿಸಿ ಆಮೇಲೆ ಹುಣಸೆ ಹಣ್ಣಿನ ರಸನೂ ಸೇರಿಸ್ಕೋಬೇಕ್ರಿ. ಆಮೇಲೆ ಮತ್ತು ಅದಕ್ಕೆ ಅರಿಶಿನ ಪುಡಿನ ಹಾಕ್ರಿ. ಖಾರ ನಿಮ್ಗೆ ನೋಡಿ ಎಷ್ಟು ಬೇಕೋ ಅಷ್ಟು ಖಾರನ ಇದಕ್ಕೂ ಸೇರಿಸ್ಕೋಬೇಕ್ರಿ. ಕೆಂಪು ಖಾರದ ಪುಡಿನ ಹಾಕ್ಕೊಂಡಿವು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದಾದ್ಮೇಲೆ ಮತ್ತೆ ಇದನ್ನ ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡಬೇಕು. ಪೂರ್ತಿ ಟೊಮೆಟೊನ ನಾವು ಪೂರ್ತಿ ಸಣ್ಣಂಗೆ ಮ್ಯಾಶ್ ಮಾಡ್ಕೊಂಡಿಲ್ಲ, ಕೈಯಿಂದ ಅಷ್ಟು ಈ ಥರ ಮಾಡಿ ಇದನ್ನು ನಾವು ಕುದಿಯೋಕೆ ಇಡಬೇಕಾಕೈತೆ ನೋಡ್ರಿ. ಈಗ ಪೂರ್ತಿ ಇದನ್ನ ಈ ಥರ ತಿರುವಾಡ್ರಿ. ಚೆನ್ನಾಗಿ ಎಲ್ಲ ಮಸಾಲೆ ಹೊಂದ್ಕೋತನ ರಸಮನ್ನು ತಿರುವಾಡಿದ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರ್ಸಾತೀವ್ರಿ. ನೋಡಿರಿ, ಕೊತ್ತಂಬರಿ ಸೊಪ್ಪನ್ನು ನಾವು ಚೆನ್ನಾಗಿ ಕಟ್ ಮಾಡಿಲ್ಲ ಅಷ್ಟೇನ. ಇದನ್ನು ಸ್ವಲ್ಪ ಈ ಥರ ನೀವು ಸೇರಿಸಿದ್ರೆ ತಿಕ್ಕೋರಿ. ಅನ್ನದ ಜೊತೆ ತಿನ್ನುವಾಗ ಅದ ಕೊತ್ತಂಬರಿ ಸೊಪ್ಪ ಬಾಯಿಗೆ ಸಿಗ್ತೈತಿ. ಅವಾಗ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಈಗ ಇದಕ್ಕೆ ಇನ್ನೊಂದು ಒಗ್ಗರಣೆಯನ್ನು ಕೊಡೋನು. ಫ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಕಾಯ್ಕಿಟ್ರಿ. ಆಮೇಲೆ ಅದಕ್ಕೆ ಸಾಸಿವೆ, ಇಂಗು ಮತ್ತು
ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋದು. ಕೆಂಪು ಒಣ ಮೆಣಸಿನ್ಕಾಯಿನ ಸೇರಿಸಿ ಇದನ್ನು ಸ್ವಲ್ಪ ಹುರಿರಿ ಈ ಥರ ಚೆಂದಂಗಿ. ಇದು ಮೆಣಸಿನ್ಕಾಯಿ ಏನಿರ್ತೈತೆ ನೋಡಿರಿ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತಾನ ಚೆಂದಂಗಿ ಹುರಿರಿ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದು, ಜಜ್ಜಿಟ್ಟಂತಹ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ರಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಇದನ್ನ ನಾವು ಚೆಂದಂಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಪೂರ್ತಿ ಚೆಂದಂಗಿ ಹಸಿ ವಾಸನೆ ಎಲ್ಲ ಹೋಗೈತಿ ಬೆಳ್ಳುಳ್ಳಿದ ಮತ್ತಿದ್ರದ. ಈಗ ಅದನ್ನು ತಂದು ನಾವು ಈ ರಸಮ್ದಾಗ ಹಾಕಬೇಕು. ರಸಮ್ದಾಗ ಸೇರಿಸಿದ ಆದಮೇಲೆ ಮಸ್ತಾಗಿ ಒಂದು ಚೆಂದಂತಹ ಮಿಕ್ಸನ್ನು ಕೊಡಬೇಕಾಗೈತೆ ರೀ. ರಸಮ್ಗೆ ಪೂರ್ತಿ ಇದೆ ಎಲ್ಲನೂ ಹೊಂದ್ಕೊಳ್ತಾನ ನಾವು ಮಿಕ್ಸನ್ನು ಕೊಟ್ಟು ಆದಮೇಲೆ ಮಸ್ತಾದಂತಹ ಈ ಟೊಮೆಟೊ ರಸಮ್ನು ರೆಡಿ ಆಗಿಬಿಟ್ಟೈತೆ ರೀ. ನಿಮಗೇನ್ರಿ ಆರಾಮದು ಇಲ್ದಾಗ ನೀವು ಈ ಥರ ರಸಮನ್ನು ಮಾಡಿ ತಿಂದ್ರೆ ತಿಕ್ಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ. ಹಂಗೆ ನಿಮ್ಮ ನಾಲ್ಗೆನೂ ರುಚಿ ಕಾಣ್ತೈತಿ. ಹಂಗಾರ ನಿಮ್ಗೆ ಈ ರಸಮ್ ಇಷ್ಟ ಆಗೈತಿ ಅನ್ಕೊಂತೂ, ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ. ಮತ್ತು ನೋಡಿರಿ ಇಲ್ಲಿ ಬಿಸಿ ಬಿಸಿ ಅನ್ನೋ ಜೊತೆ ಈ ರಸಮ್ನ ನೀವು ತಿಂದ್ರೆ ತಿಕ್ಕೋರಿ ಮಸ್ತ್ ಅನ್ನಿಸ್ತೈತಿ. ಹಂಗಾರ ಈ ಎರಡೂ ರಸಮ್ದಾಗ ನಿಮ್ಗೆ ಯಾವ್ದು ರಸಮ್ ಇಷ್ಟ ಆಯ್ತು ಅಂತೇಳಿ ಕಾಮೆಂಟ್ನಾಗ ತಿಳಿಸ್ರಿ. ಲೈಕ್ ಮಾಡಿರಿ. ಧನ್ಯವಾದಗಳು.